ನಮಸ್ಕಾರ ಸ್ನೇಹಿತರೆ, IPL ಮೆಗಾ ಆಕ್ಷನ್ಗೆ ಹೆಚ್ಚೇನು ತಿಂಗಳು ಬಾಕಿ ಉಳಿದಿಲ್ಲ ಸ್ನೇಹಿತರೆ. ಈಗಾಗಲೇ ಗೆಲ್ಲೋ ಕುದುರೆಗಳಿಗೆ ಗಾಳ ಹಾಕಲು ಎಲ್ಲಾ ಫ್ರಾಂಚೈಸಿಗಳು ಸಿದ್ಧತೆ ಆರಂಭಿಸಿವೆ. ವಿಷಯ ವಿಚಾರ ಏನಪ್ಪಾ ಅಂದ್ರೆ ಮುಂಬರುವ ಹರಾಜಿನಲ್ಲಿ ಕನ್ನಡಿಗರೇ ಹಾಟ್ ಪಿಕ್ ಆಗಲಿದ್ದಾರೆ ಸ್ನೇಹಿತರೆ. ಅದಕ್ಕೆ ಕಾರಣ ಮಹಾರಾಜ T20 ಟೂರ್ನಿ. ಮಹಾರಾಜ ಟ್ರೋಫಿ ಅಂತ್ಯ ಕಂಡಿದೆ. ಮೈಸೂರು ವಾರಿಯರ್ಸ್ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಸ್ನೇಹಿತರೆ. ಇದೇ ಟೂರ್ನಿಯಲ್ಲಿ ಕೆಲ ಆಟಗಾರರು ಮಾತ್ರ ಎಲ್ಲಾ ಫ್ರಾಂಚೈಸಿಗಳ ಮನ ಗೆದ್ದಿದ್ದಾರೆ. ಟೂರ್ನಿಯುದ್ದಕ್ಕೂ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ನೀಡಿರುವ ಇವರು ವರ್ಷಾಂತ್ಯದಲ್ಲಿ ಮೆಗಾ ಹರಾಜಿನಲ್ಲಿ ಕೋಟಿ ಬಾಚಿಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ. ಮೈಸೂರು ವಾರಿಯರ್ಸ್ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ ಕರುಣ್ ನಾಯರ್ ಮಹಾರಾಜ ಟೂರ್ನಿಯಲ್ಲಿ ಅಕ್ಷರಶಃ ನೆಕ್ಸ್ಟ್ ಲೆವೆಲ್ ಆಟವಾಡಿದ್ರು ಸ್ನೇಹಿತರೆ. ಟೂರ್ನಿಯುದ್ದಕ್ಕೂ ಸ್ಥಿರ ಪ್ರದರ್ಶನ ಕಾಯ್ದುಕೊಂಡಿದ್ದ ಕರುಣ್ ಮೈಸೂರಿಗೆ ಮಹಾರಾಜ ಪಟ್ಟ ತೊಡಿಸುವಲ್ಲಿ ನಿಜಕ್ಕೂ ಪ್ರಮುಖ ಪಾತ್ರ ವಹಿಸಿದ್ದರು ಸ್ನೇಹಿತರೆ. ಮಹಾರಾಜದಲ್ಲಿ ನಿಜಕ್ಕೂ ಅಭಿನವ್ ಮನೋಹರ್ನ ಮನಮೋಹಕ ಆಟ ಕಣ್ಣಿಗೆ ಹಬ್ಬವಾಗಿತ್ತು ಸ್ನೇಹಿತರೆ. ಸಿಕ್ಸರ್ಗಳ ಬೋರ್ಗರೆತದಿಂದ ಸದ್ದು ಮಾಡಿದ ಮನೋಹರ್ ತಾನೆಂತ ಬಿಗ್ ಹಿಟ್ಟರ್ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಈತನ ಸ್ಫೋಟಕ ಬ್ಯಾಟಿಂಗ್ ನಿಂದಲೇ ಫ್ರಾಂಚೈಸಿಗಳ ದಿಲ್ ಗೆದ್ದಿರುವ ಮನೋಹರ್ಗೆ ಗುಜರಾತ್ ಟೈಟನ್ಸ್ ತಂಡದಲ್ಲೇ ಉಳಿಸಿಕೊಂಡರೂ ಅಚ್ಚರಿ ಇಲ್ಲ ಸ್ನೇಹಿತರೆ. ಅಕಸ್ಮಾತ್ ಕೈ ಬಿಟ್ಟರೆ ಕೋಟಿ ಜೇಬಿಗೆ ಇಡಿಸಿಕೊಳ್ಳುವುದು ಪಕ್ಕ. ಸ್ನೇಹಿತರೆ, ಮನೋಜ್ ಪಾಂಡೆಗೆ ಮೈಸೂರು ವಾರಿಯರ್ಸ್ ತಂಡದ ದಿ ರಿಯಲ್ ವಾರಿಯರ್ ಮೈಸೂರು ಮಹಾರಾಜ ಒಲಿಯಲು ಈತನೇ ಪ್ರಮುಖ ಕಾರಣ. ಈತನ ಕ್ಲೀನ್ ಹಿಟ್ ಬ್ಯಾಟಿಂಗ್ಗೆ ಮಾರು ಹೋಗುವ ಕ್ರಿಕೆಟ್ ಅಭಿಮಾನಿಗಳಿಲ್ಲ ಸ್ನೇಹಿತರೆ. ಮೆಗಾ ಹರಾಜಿಗೆ ಬಂದ್ರೆ ಧೂಳೆಬ್ಬಿಸೋದು ಪಕ್ಕ ಸ್ನೇಹಿತರೆ. RCBಯು ಈ 3 ಜನ ಬ್ಯಾಟರ್ಗಳಲ್ಲಿ ಯಾರನ್ನು ತೆಗೆದುಕೊಳ್ಳಬಹುದೆಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನೂ ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಹೊಸ ಅಪ್ಡೇಟ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.